ಇಲ್ಲಿಗೆ ಯಾಕೆ ಕರ್ಕೊಂಡ್ ಬಂದೆ ನನ್ನ? ರೀ ಬನ್ನಿ ಒಳಗೆ ಹೋಗೋಣ. ಬರಲ್ಲ ಕಣೆ ಬರಲ್ಲ, ಬಿಡೆ ನನ್ನ ಬಿಡೆ. ಅಂಜಲಿ ಏನಮ್ಮ ಇದು? ಅರ್ಚಕ್ರೆ ಏನಾಯ್ತು ಅಂದ್ರೆ ಹಿಂಗೆಲ್ಲ ಆಯ್ತು ನೋಡಿ. ಓ ಇದು ದುಷ್ಟಶಕ್ತಿ ಪರಿಣಾಮ. ಅಂಜಲಿ ಇಷ್ಟೇ ಇಟ್ಕೊ, ನಾನು ಬರ್ತೀನಿ ಒಂದ್ ಸ್ವಲ್ಪ. ಬಿಡ್ತೀಯಾ ಇಲ್ಲ ನಿಮ್ ತತ್ತೆನ ಕೊಲ್ಲ. ಅಮ್ಮ ಕಾಲು, ಅಮ್ಮ ತಲೆ. ಅತ್ತೆ ಏನಾಯ್ತು? ಅಂಜಲಿ ಬಿಡಬೇಡ ಅವ್ರನ್ನ, ಅವ್ರು ಬೇಕಂತ ಮಾಡ್ತಿದ್ದಾರೆ. ಬಿಡೆ ಅಮ್ಮ ಸೊಂಟ. ಬಿಡೆ ನನ್ನ, ಇಲ್ಲ ಅಂದ್ರೆ ನಿನ್ ಗಂಡನ್ನ ಕೊಲೆ ಮಾಡ್ತೀನಿ, ನೀ ಮತ್ತೆನೋ ಹಿಡ್ಕೊಂಡು ಹೋಗ್ತೀನಿ. ಏ ಯಾರು ನೀನು? ಅಂಜಲಿ ತಗೋ. ನಾನು ಯಾರ? ನಿಮ್ಮ ಅಳಿಯನ್ನೇ ಕೇಳಿ. ನೀನ್ ಹೇಳ್ತಿರೋದೆಲ್ಲ ಸುಳ್ಳು. ನಾನು ನಿನ್ನ ಅಳಿಯನ 5 ವರ್ಷದಿಂದ ಪ್ರೀತಿ ಮಾಡಿ ಮದುವೆ ಆಗ್ಬೇಕಂತ ಅನ್ಕೊಂಡು ಬಸರಾಗಿರೋರು ನಾನು. ನನಗೆ ಪ್ರೀತಿ ಹೆಸರಲ್ಲಿ ಮೋಸ ಮಾಡಿ ನನಗೆ ಬಸರು ಮಾಡಿದವನು. ಇಲ್ಲ ನಾನ್ ನಂಬಲ್ಲ, ನನ್ ಮಗ ಹಂಗಂತ ನಾನು ನಂಬಲ್ಲ. ನನ್ ಗಂಡನ ಸುಳ್ಳು ಅಪಾದ ಹೊರಿಸ್ತಿದ್ದೀನಿ. ಹೌದಾ? ಕೇಳಿ ನಿನ್ನ ಗಂಡನ್. ಆಯ್ತು, ಇವಾಗ ಹೋಗ್ತೀಯಾ ಇಲ್ಲ? ಹಾ ಈಗ ಹೋಗ್ತೀನಿ, ಮತ್ತೆ ಬರ್ತೀನಿ. ಏನಾತಮ್ಮ? ಅದು ಮಗನೇ, ನಿನ್ಗೆ ಯಾರೋ ಮೋನಿಕಾ ಅಂತೆ. ನೀನು ಅವಳನ್ನ 5 ವರ್ಷದಿಂದ ಪ್ರೀತಿ ಮಾಡಿ ಮದುವೆ ಆಗ್ತೀನಂತ ಮೋಸ ಮಾಡಿದಿ ಅಂತೆ ನೋಡು. ಮೋನಿಕಾನಾ? ಇಲ್ಲ ಅಮ್ಮ, ಅವಳು ನನ್ನ ಹಾಸ್ಪಿಟಲ್ ನಲ್ಲಿ ವರ್ಕ್ ಮಾಡ್ತಿದ್ಲು 5 ವರ್ಷದಿಂದ. ಅವಳು ನನ್ನ ಮದುವೆ ಮಾಡ್ಕೊ ಅಂದ್ಲು. ನಾವು ಕಾಸ್ಟ್ ಬೇರೆ ಚೇಂಜು ಅಲ್ಲ ನಾನು ಅಂತ ಹೇಳಿದೆ. ಅದಾದ್ಮೇಲೆ ಮೊನ್ನೆ ತಾನೇ ಏನೋ ಬಂದಿದ್ಲಂತೆ, ಪ್ರೆಗ್ನೆಂಟ್ ಇದ್ಲು ಅಂತ ಶರ್ಮಿಳಾ ಹೇಳಿದ್ಲು. ಅದಾದ್ಮೇಲೆ ನಾನು ನೋಡೇ ಇಲ್ಲ, ಅವಳು ಸತ್ತಿದ್ದಾಳೆ ಅಂತ ಹೇಳಿದ್ರು. ಹೌದಾ? ಈಗ ಅವಳೇ ದೆವ್ವ ಆಗಿ ನಿನ್ನ ಬಂದ್ ಕಾಡ್ತಿದ್ದಾಳಪ್ಪ. ಅಂಜಲಿ, ಈ ಕುಂಕುಮನ ನಿನ್ ಗಂಡನ ಹಣೆ ಮೇಲೆ ಸದಾ ಹಚ್ಚಿ ಕಳ್ಸಮ್ಮ. ಆಯ್ತು ಅಪ್ಪ. ಅಂಜಲಿ, ನಾ ಹಾಸ್ಪಿಟ್ಲಿಗೆ ಹೋಗಿ ಬರ್ತೀನಿ. ಆಯ್ತು, 1 ನಿಮಿಷ ತಡೀರಿ. ಈ ಕುಂಕುಮ ಸದಾ ನಿಮ್ಮ ಮನೆ ಮೇಲೆ ಇರಬೇಕು. ಆಯ್ತು ಕಣೆ. ಶರತ್, ಅಯ್ಯೋ ನಾ ಏನಕ್ಕೆ ಇವ್ರು ಮುಟ್ಟಕ್ಕಾಗ್ತಿಲ್ಲ. ಓ, ಆ ಹಣೆ ಮೇಲೆ ಕುಂಕುಮ ಇರೋತನ ನಾ ಅವ್ರು ಮುಟ್ಟಕ್ಕಾಗಲ್ಲ. ಶರ್ಮಿಳಾ, ಇವತ್ತೊಂದು ಎಮರ್ಜೆನ್ಸಿ ಕೇಸ್ ಇತ್ತು. ಡಾಕ್ಟರ್, ಆಪರೇಷನ್ ಥಿಯೇಟರ್ ಎಲ್ಲ ರೆಡಿ ಆಗಿದೆ, ಬನ್ನಿ. ಆಯ್ತಾಯ್ತು ಡಾಕ್ಟರ್, ಅದು ನಿಮ್ ಕುಂಕುಮ ತೆಗಿಬೇಕಾಗುತ್ತೆ. ಆಯ್ತಾಯ್ತು ತಗದೆ. ಕವಿತಾ, ನೀನೇ ಕಿಲ್ ಬಂದೆ? ಆಪರೇಷನ್ ಥಿಯೇಟರ್ ಅಲ್ಲಿ ಮುಗಿ ಹೋಗ್ಬೇಕಲ್ವಾ? ಡಾಕ್ಟರ್ ಕುಮಾರ್ ಅವರು ಆಪರೇಷನ್ ಮಾಡಿದ್ರು, ಎಲ್ಲ ಸಕ್ಸಸ್ ಆಯ್ತು, ಅದಕ್ಕೆ ಹೊರಗೆ ಬಂದ್ವಿ. ಹೌದಾ? ಇಷ್ಟು ಬೇಕನಾ? ಡಾಕ್ಟರ್ ಆಪರೇಷನ್ ಮುಗಿತಂತ. ಆಯ್ತು, ನಂಗೂ ಮೈಕೈ ನೋಡ್ತಿದೆ, ಮನೆಗೆ ಹೋಗ್ತೇನೆ. ಅಲ್ಲ ಡಾಕ್ಟರ್ ಯಾಕೆ ಹುಡುಗಿ ವಯಸ್ಸಲ್ಲಿ ಮಾತಾಡಿದ್ರು? ಹೌದಲ್ಲ, ನಂಗೂ ಹಂಗೆ ಅನಿಸ್ತು. ಬಾರೇ ಬಾ, ನೀ ಎಷ್ಟು ಬೇಗ ಬಂದ್ರಿ? ಕುಂಕುಮ ಹೇಗೆ ತೆಗ್ದಿದ್ದೀರಾ? ಬಾ, ನಾನಿದ್ದೀನಿ, ಬಾರೇ. ಅಲ್ಲ, ನೀ ಹೇಳಿದ್ದೆಲ್ಲ ಸುಳ್ಳು. ನೀನು ಸುಮ್ನೆ ನನ್ನ ಗಂಡನ ಮೇಲೆ ಅಪವಾದ ಹೊರಿಸಿ ಸುಮ್ನೆ ಅವ್ರ ಮೈ ಮೇಲೆ ಬಂದ್ ಕುಂತಿದ್ದೀಯ. ಹಾಗಂತ ಯಾರು ಹೇಳಿದ್ರೆ ನಿಂಗೆ? ನನ್ನ ಗಂಡನೇ ಸ್ವತಃ ಹೇಳ್ದಾನೆ, ನೀನೇ ಅವ್ರ ಹಿಂದೆ ಅಲ್ದಿದ್ಯಾ ಅಂತೆ. ಅವನು ಯಾವತ್ತೂ ನಿನ್ನ ದೃಷ್ಟಿಯಿಂದ ನೋಡೇ ಇಲ್ಲಂತೆ. ಹೌದು, ಅವ್ನು ನೋಡಿಲ್ಲ, ಆದ್ರೆ ಅವ್ನು ನಂಗೆ ಬೇಕಾಗಿತ್ತು. ನಾನು ಅವನ ಹಿಂದೆ ಬೇಡ್ಕೊಂಡೆ, ಆದ್ರೂ ಅವನು ನನಗೆ ಮೋಸ ಮಾಡಿದ. ನಿನ್ನ ಮದುವೆ ಆದ ಅಂತ ಹಟ್ಟಕ್ಕೆ ನಾನು ಬೇರೆಯವನ ಮದುವೆ ಆದ್ರೆ ಅವನ ನಂಗೆ ಮೋಸ ಮಾಡಿ ಓಡಿ ಹೋದ. ಮೋಸ ಮಾಡಿದ್ರೆ ನೀನು ಅವ್ನು ಮಾಡ್ಬೇಕು, ಅದು ಬಿಟ್ಟು ಷರತ್ತನೇ ಯಾಕೆ? ನನ್ನ ಪ್ರೀತಿಗೆ ಅಂಗಲ ಹಚ್ಚಿದೆ ಅವನು. ಬಿಡು, ಇವಾಗ ಬಿಟ್ಟು ಹೋಗು ನೀನು. ಅತ್ತೆ ಬನ್ನಿ ಅತ್ತೆ. ಅಯ್ಯೋ, ಮತ್ತೆ ಬಂದಿದ್ದಾಳ ಇವಳು. ಅಂಜಲಿ, ತಡ ಮಾಡೋದು ಬೇಡ, ಈ ಸಲ ಪರಿಹಾರ ಕಂಡುಹಿಡಿಬೇಕು. ದುರ್ಗಾ ಪರಮೇಶ್ವರಿಗೆ ಹೋಗೋಣ ನಡಿ. ಆಯ್ತು ಅತ್ತೆ. ಹೋಗ್ತೀಯಾ? ಎಲ್ಲಿ ಹೋದ್ರು ನಾನು ನಿನ್ ಗಂಡನ ಬಿಡಲ್ಲ. ಅಂಜಲಿ, ನೀ ಮಾತು ಕೇಳ್ಬೇಡ, ರೆಡಿಯಾಗಿ ನೀನು ಹೋಗೋಣ. ಬಿಡ್ತೀನಾ? ನೀ ಮತ್ತೆನ ತಗೊಂಡು ಹೋಗ್ತೀನಿ. ಅತ್ತೆ ನೀವು ನನ್ನ ಬಗ್ಗೆ ತಲೆ ಕೆಡಿಸ್ಕೊಬೇಡ, ನೀ ಹೋಗು. ಬಾರೇ, ನೋಡ್ಬಾರೆ ನಿನ್ ಗಂಡನ ಪರಿಸ್ಥಿತಿನ. ಅಂಜಲಿ, ಎಲ್ಲಿ ಹೋಗ್ತಿದ್ಯಾ? ಬಾ, ಮೈಕೈ ನೋಡ್ತಿದ್ದೆ. ರೀ, ನೀವು ಏನಾಯ್ತು? ಬಾ ಅಂಜಲಿ, ನೀನ್ ನಿಂದಿರ್ಬೇಡ, ಹೋಗು. ಇದು ಅವಳ ಆಟ, ಹೋಗು ನಡಿ. ಅಂಬೆ ದುರ್ಗಾಂಬೆ, ನಿನ್ನ ನಂಬಿ ಬಂದೆನು ನಾನಿಂದು, ಕಾಪಾಡು ನನ್ನನು, ಹರಸೆನ್ನ ನನ್ನನು, ದುಷ್ಟಶಕ್ತಿ ಮಟ್ಟಹಾಸ ಮಾಡಲೆಂದು ನೀನು ನಿಂತೆ. ಹಾಡು ಹಾಡು, ಯಾವ ದೇವರು ಬರ್ತಾರೆ ನಾನು ನೋಡೇ ಬರ್ತೀನಿ. ನಿನ್ನ ನಂಬಿದವರನ್ನು ಎಂದು ನೀನು ಕೈ ಬಿಡಲೆಂದೇ. ಅಂಬೆ ಜಗದಂಬೆ, ಬಾರಮ್ಮ ಕಾಪಾಡಮ್ಮ, ತಾಳಿ ಭಾಗ್ಯ ನೀ ನೀಡಮ್ಮ. ಓಂ ಶಕ್ತಿ ಜಯ ಶಕ್ತಿ. ಇವತ್ತ ನಿನ್ನ ಗಂಡನ್ನ ಕರ್ಕೊಂಡು ಹೋಗೋದು ಖಚಿತ. ದುಷ್ಟಶಕ್ತಿ ಅಟ್ಟಹಾಸ ಮೆರೆಯುತ್ತಿದೆ, ಅದರಿಂದ ಮುಕ್ತಿಯನ್ನು ಕೊಡುವಾರೆ. ಅಂಬೆ ಜಗದಂಬೆ ದುರ್ಗಾಂಬೆ, ದುಷ್ಟರ ಸಂಹಾರ ಮಾಡಲೆಂದೇ ಹುಟ್ಟಿದ ದುರ್ಗಾಂಬೆ ಜಗದಂಬೆ, ಕಾಪಾಡು ನನ್ನನು, ನನ್ನ ತಾಳಿ ಭಾಗ್ಯವನ್ನು. ಬೇಡ್ಕಳೆ, ಬೇಡ್ಕ, ಇನ್ನು ಬೇಡ್ಕ. ನಾನು ನಿನ್ ಗಂಡಂಗೆ ಹಿಂಗೆ ಬೇಡ್ಕೊಂಡಿದ್ದೆ, ಕಾಪಾಡು ನನ್ನ ಅಂತ, ನನ್ನನ್ನ ಮದ್ವೆ ಆಗು ಅಂತ. ಓಂ ಶಕ್ತಿ ಜಯ ಶಕ್ತಿ ದುರ್ಗಾಂಬೆ, ಬಾರಮ್ಮ ನನ್ನ ಕಾಪಾಡಮ್ಮ, ನನ್ನ ತಾಳಿಯ ಉಳಿಸು ತಾಯೇ. ತಾಳಿನ ಉಳಿಸುತ್ತೆ, ಅದು ಕಲ್ಲು. ದುಷ್ಟರ ಅಟ್ಟಹಾಸ ಮೆರೆಯುವಾಗ ಬಂದೆ ನೀನು, ಸಂಹಾರಕ್ಕೆಂದೆ ಇಂತೆ ನೀನು. ಅಯ್ಯೋ ಬೇಡ, ನಿಂಗೇನೋ ಮಾಡ್ಬೇಡ. ಇಲ್ಲ, ನಾನು ಹೊರಟೋಗ್ತೀನಿ, ನಾನೇನೋ ಮಾಡ್ಬೇಡ. ಅಮ್ಮ ತಾಯಿ, ನಾನು ನಿನ್ನ ನಂಬ್ತೇನೆ ತಪ್ಪು ಮಾಡಿದೆ, ನೀನೇ ಎಲ್ಲ, ನನ್ನನ್ನು ಕ್ಷಮಿಸಿ. ತಾಯಿ, ನಿನ್ನ ಕೃಪೆ ಕಟಾಕ್ಷ ನನ್ನ ಮೇಲಿದೆ ಅಂತ ಗೊತ್ತಿತ್ತು. ಎಲ್ಲರನ್ನೂ ಒಳ್ಳೇದಾಗಿ ಮಾಡ್ಲಮ್ಮ.